Say my name. ಏನಪ್ಪ ನಾ ಮಾಡೋದು ಈ ಪತ್ರ ಹೇಗೆ ಓದಿಸೋದು ನಮ್ಮ ಮನೆ ಬೇರೆ ಪತ್ರನ ಯಾರು ಓದ್ತಿಲ್ಲ. ಓ ತಡಪ್ಪ ನಮ್ಮ ಮಾವನ ಅವನ ಕೇಳಿ ಓದ್ಸಮ್ಮ. ನಾ ಎಲ್ಗೂ ಬರಕಲ್ಲ ಬಾರಿ ಬಿಜ್ಜ ನೀವು ಹೇಳಪ್ಪ ನಾನು. ಓಯ್ ಇದು ಪತ್ರ ಓದೋದು ಆಮೇಲೆ ಮಾಡ್ತಿರ್ಲಿಲ್ಲ ಕೆಲಸ ಆಮೇಲೆ ನೋಡಿಲಿ. ಇದು ಯಾರ್ದಲ್ಲಿದು? ನಮ್ದೇ. ನಿಮ್ದಿಯಾ? ಓದೋದು ಬರಲ್ವ ನಿಂಗ? 65 ವರ್ಷ ಆಗದ ಇದು. ನಮ್ಗೆ ಬಾರಿ ಕನ್ಫ್ಯೂಸಿಗಪ್ಪ. ಓದೋದು ಬರಲ್ವಾ? ಇದು ಓದೋದು ಕಷ್ಟ ಅದಕ್ಕಪ್ಪ ನನಗೆ. ನಿಂಗೆ ಯಾರು ಓದೋರು ಗೊತ್ತಿಲ್ಲ? ಪರ್ದ ಓದ್ತೀನಿ, ಫುಲ್ ಓದೋದು ನಂಗೆ ಗೊತ್ತಿಲ್ಲ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಬರೀ ಇಂಥದೆಯ. ಓದೋದು ಗೊತ್ತಿರೋರು ಯಾರು ಇಲ್ವಾ ನಿಂಗ? ಒಬ್ರು ಅವ್ರು ಕರೆಸ್ತೀನಿ ಬೇಕಾರೆ ಇಲ್ಲಿಗೆ ಬೇಕಾದ್ರೆ ಓದಿಸ್ಕೊಡ್ತೀನಿ. ಮೇಡಮ್ ನಡಿ ಮತ್ತೆ ಕರೆಸಿ ಮತ್ತ ಕರೆಸ್ಲೆ ಫೋನ್ ಮಾಡ್ಲೆ ಮಾಡು. ಇಲ್ಲ. ಹಲೋ ಮಾ ಎಲ್ಲಿದೆ? ಅಯ್ಯೋ ಇದು ಬಾಮ್ಯಾದ ಬಂದ್ಬಿಟ್ಟನ ಅರ್ಜೆಂಟ್ ಅವನ್ಗ. ಅದು 65 ವರ್ಷ ಆಗದ ಪತ್ರ, ಅದು ಓದಬೇಕು ನನಗೆ ಗೊತ್ತಾಗಲ್ಲ. ಒಂಚ ಅರ್ಜೆಂಟ್ ಬಾ ಮತ್ತೀಗ ಬೇಗನ ನೀನು ಬಂದೆ ಈಗ. ಸರಿ ಬಾ ಈಗ ಇಲ್ಲಿಗೆ ಬಂದ್ಬಿಡು, ಮಾಮೂಲಿ ಜಾಗ ಬಂದ್ಬಿಡು ಅಲ್ಲಿಗೆ. ಯಾಕಲ್ಲ ಏಮ್ಮ ಈ ಪತ್ರ ಇದು 65 ವರ್ಷ ಆಗದ. ಇದು ನಂಗ ಬಾರಿ ಕನ್ಫ್ಯೂಸ್ ಹೊಡಿತದ ನನ್ ಬಾಮೆಂದು. ಇದೊಂದ್ ಸ್ವಲ್ಪ ನಿಂಗೆ ಗೊತ್ತಲ್ಲ, ನೋಡಮ್ಮ ಓದಮ್ಮ. ಇದು ಮನ್ನ ಪತ್ರ ಹಾಕಲ್ಲ, ಇದು ನನಗೂ ಬರ್ದು ಒಬ್ಬ ಸಣ್ಣ ಬಗವಣ ನಮ್ಗ ಇಲ್ಲಿ. ನಿಂಗೆ ಗೊತ್ತಮ್ಮ? ನಂಗೆ ಗೊತ್ತು. ನಮ್ ಮಳ್ಳಿ ಬರ್ದೆ ಮಳ್ಳಿ ಓದಿ ಹೇಳ್ಬಿಡ್ತಾನ. ಅವ್ನ್ ಕರ್ಕೊಂಬತ್ ನಿಮ್ ಬಲ ಅಲ್ಗೋ ಕರ್ಕೊಂಡ ಅಡ್ಜಸ್ಟ್ ಮಾಡಿ ಕೊಡಮ್ಮ. ಸರಿ ಬನ್ನಲ್ಲ ಒಂದು ಒಳ್ಳೆ ಕೆಲಸ ಮಾಡ್ಬಿಡಮ್ಮ. ಸರಿ ಕಲ ಮತ್ತೆ ಈಗ ಫೋನ್ ಮಾಡು ಬಲ ನಾನು ಕರೆಸ್ತೀನಿ, ಅಲ್ಗೋ ಕರ್ಕೋತೀನಿ. ಬನ್ನಿ ಬನ್ನಿ. ಗಾಳಿ ಬರ ತಂಪಾಗಿ ಬೀಸ್ತದ. ನನ್ನ ಮನೆ ಅಂಗಿನ ಅರಮನೆ ಎಲ್ಲ ಹೊಂಗೆಯ ನೆರಳಲ್ಲೇ ತಂಪಾಗಿ ಕೂತೀನಿ. ಅಲ್ಲ ಅರ್ಧಕ್ಕೆ ಎಣ್ಣೆ ಬಿದ್ದುಬಿಟ್ರ ಯಾಗೆ ಆಗೋದು. ಬಡ್ಡಿ ಮಗ ಸಂಘಕ್ಕಂತ ಆ ಸೈಡ್ ಮಡಗಿದಕ್ಕಪ್ಪ, TV ಸೈಡ್ಲಿ ಕೈ ಹಾಕ್ತಿದ್ದೆ ಎತ್ಕೊಳಕ. ಅಷ್ಟೊತ್ತು ಬಂದು ಎಡಪಡ ಹಿಡ್ಕೊಂಡ ಮಡ್ಗಲ್ಲಿ ದುಡ್ಡ ಅಂತ. ಮಾತಿತ್ರ ಓಡಿದ್ರೆ ಮಾತಿತ್ರ ಸಾಕು, ಮುಂದೆ ಎತ್ಕೊಳ ಗೊತ್ತು. ಅವಳು ಹೇಳ್ತಾ ತಡ್ಕಲ್ಲಪ್ಪ ನಾನು. ಎರ್ತಿ ಅಂತ ನಾನು ಎರ್ತಿ ನಾನು ನನಗೆ ಅವಳು ಎರ್ತಿಲ್ಲಕ್ಕಪ್ಪ, ನಾನೇ ಅವಳಿಗೆ ಎರ್ತಿ ಆಗ್ಬಿಟ್ಟಿದ್ದಿ. ನಾನು ಕಾರಂತ ಈಗ ಅರ್ಧ ಎಣ್ಣೆ ಹೊಡಿಬೇಕು, ಕೈಯೆಲ್ಲ ಸುಮ್ಮನೆ ವೈರ್ ಬೇಸನ ಐತೆ. ಯಾನ್ ಮಾಡಲಿ ಅಂತ ಗೊತ್ತಿದ್ದಲ್ಲ. ಏನಿವರು ಯಾಕೆ ಕೈಲಿ ಏನು ಹಿಡ್ಕೊಂಬತ್ತಾರಾಗ ಅವ್ರ? ಯಾರು ಮಾರಿ ಪಟಾಸಿ ಅರ್ಧಕ್ಕೆ ಎಣ್ಣೆ ವ್ಯವಸ್ಥೆ ಮಾಡ್ಕೊಂಬಿಟ್ನಿಪ್ಪ. ಬೇಕಾದ್ರೆ ಕಡೆ ಮೇಲೆ ಏನೋ ಒಂಚೂರು ಕರೆಕ್ಟಾಗಿ ಓದ್ಕೊಡ್ತೀನಿ. ಬಲ ಅವ್ನು ಅರ್ಧ ಕುಡಿದ್ಬಿಟ್ಟು ಬಲ ಕೊಡಲ್ಲ. ಏನಪ್ಪ ನಮ್ಮ ಐಕಳ್ಗ ಮನ ಪತ್ರ ಓದ್ಬೇಕಂತ ನಾವು ನೋಡಿದ್ಮ ಇದನ್ನಿಲ್ಲ. ನಮ್ಮ ಐಕಳ್ಗ ಓದಿ ಅದೇನ ಇದಾರಾಗ ಹೇಳ್ಬಿಡಪ್ಪ. ಯಾರಪ್ಪ ಇದು ಪತ್ರ? ನಮ್ದೇ. ನಿಮ್ದಿಯಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಪ್ಪ ಸುಮ್ ನಂಗೇನು ಹುಚ್ಚಿಡ್ಕೊಂಡಿದ್ದ. ನಂಗೊಂದು ಅರ್ಧಕ್ಕೆ ವ್ಯವಸ್ಥೆ ಮಾಡಿ. ನಿಮ್ಮ ಕೊಡ್ತಾನೆ ಅರ್ಧ ಸಾಕಾಗಲ್ಲ, ಇದು ಓದ್ಬೇಕು, ಒಂದೇ ಕುಡಿಬೇಕು. ಬರೀ ಇಂಥದೆಯ. ಒಂದ್ ವ್ಯವಸ್ಥೆ ನೋಡಿ, ಸೈಡ್ಸ್ಗೆ ಒಂಚೂರು ಉಪ್ಪಿನಕಾಯಿ ಬೇಕಪ್ಪ. ಬಂದ್ರ ನಾನಿದ ಬಿಡಲ್ಲ, ಓದ್ ಹೇಳ್ತೀನಿ. ಆದ್ರೆ ಇನ್ನೊಂದು ಹೇಳ್ತೀನಿ ಕೇಳಪ್ಪ, ಇದು ಓದ್ಬೇಕಾದ್ರೆ ನಿಮ್ಗೆ ಅರ್ಥ ಆಗಲ್ಲ. ನನ್ನ ಮಾತುಗಳು ಬ್ಯಾರೆ ತಗೊಂಡೋಗಿ. ನಿಮ್ಗೆ ಅರ್ಥ ಆಗಲ್ಲಕ್ಕಪ್ಪ, ನಾವು ಓದಾಗ ನಿಮ್ಗೆ ಅರ್ಥ ಆಗಲ್ಲಕ್ಕಪ್ಪ. ಯೋಚನೆ ಮಾಡ್ಯಪ್ಪ ಒಂಚೂರ. ಇಲ್ಲ ಏನೋ ಕೊಡ್ತಾನ, ಓದಿ ಹೋಗ್ಬಿಡಿ. ಅವನು ಅಷ್ಟೊತ್ತಿಂದ ಎಲ್ಲರನ್ನು ತಿಳ್ತಿದ. ನಾನು ನಮ್ಮವನು ಅಂತ ಕರ್ಕೊಂಬಂದಿನಿ. ಓದಿ ಹೋಗ್ಬಿಡಿ. ಏನೇ ನಿಮ್ಮ ವ್ಯವಸ್ಥೆ ಮಾಡ್ಕೊಡ್ತೀನಿ. ವ್ಯವಸ್ಥೆ ಮಾಡ್ಕೊಡ್ತೀನಿ. ನಾನು ಓದೋದು ನಿಮ್ಗೆ ಅರ್ಥ ಆಗಲ್ವಲ್ಲ? ಪರವಾಗಿಲ್ಲ, ಓದಿ ಹೇಳಿ. ಹಾಗೆ ಹಾಗಾದ್ರೆ ಎಣ್ಣೆ ವ್ಯವಸ್ಥೆ ಮಾಡಪ್ಪ. ತಗೊಬರಕಪ್ಪ ಎಣ್ಣೆ ಉಪ್ಪಿನಕಾಯಿ ತಗೊಬರೋಗಿ. ಕುಡಿದ್ಮೇಲೆ ನಂಗೆ ಸ್ವಲ್ಪ ಜ್ಞಾನದ ಚೆನ್ನಾಗಿ ಬತ್ತ. ಹಾಗೆ ಓದ್ರು ಬಿಡ್ತೀನಿ. ಫೋನ್ ಮಾಡ್ತೀನಿ ಒಬ್ರಿಗೆ ತಗೋಬರ್ತಾರೆ. ಸರಿ ಆಯ್ತು, ತಗೋಬೋ ನೀನು ಹೋಗಿ ತಗಪ್ಪ. ಅವ್ನು ಬರಗಂಟ ಇದು ಕೈಲಿ ಹಿಡ್ಕೊಂಡಿರೋ ತಂದ್ಕೊಳ್ಳಿ. ಕುಡಿದ್ಮೇಲೆ ನನ್ ಕೈ ಕೊಡು. ಆಗ ನಂಗ ಮೇಂಡು ಫುಲ್ ಫ್ರೆಶ್ ಆಯ್ತಾ. ಹಂಗೆ ಓಪನ್ ಮಾಡ್ಬಿಡ್ತೀನಿ, ಬಾಕಲ್ ತಗೊಂಡು ಇಚ್ಚಿ ಬಂದ್ಬಿಡ್ತೀನಿ. ಬಂದು ಎಲ್ಲ ಓದ್ಬಿಟ್ಟು ಸರಿ ಪುನಃ ಬಾಕ್ಲ ಹಾಕೊಂಡು ಹಾಕೊಟ್ಟೈತೀನಿ. ಕುಡ್ಕೊಂಡು ಓದ್ತೀನಿ ಅಂತನಲ್ಲ. ತಗೊಳ್ಳಿ. ತಂದೆ ಕುಸ ಕೊಟ್ಬಿಡು ಅವನ್ಗ.
ಒಂದು ಕೇಳ್ದ ಅಣ್ಣ ನೀನು ನಾವು ಒಂದು ವರನೇ ತಂದು ಕೊಟ್ಟಿದ್ದೆ ಕುಡಿದ್ಬಿಟ್ಟ ಮತ್ತೆ ಏನೇ ಹೇಳು ನೋಡ್ಬಿಡಿಕಪ್ಪ ಶಿವ ಅಪ್ಪ ಸಮಾಧಾನ ಆಯ್ತು ಕಯ ನನ್ನ ಜನ್ಮ ಸಾರ್ಥವಾಯ್ತು ಅಲ್ಲಿ ತಂದಿದ್ರಲ್ಲ ಹೇಳು ಸರಪ್ಪ ಕಣ್ಗಿಣ್ಣು ಹೆಸರು ಆಗ್ಬಿಟ್ಟದು ಹುಷಾರ ಕುಡಿತೀನಿ ಶಿವ ಮಾಯ್ ಒಂದು ಕೊಟ್ರಿ ನಿಂಗೆ ಕುಡಿತ ಚಂದ ಓದಿನ ಮಾಯಮ್ಮ ಕುಡಿದ್ರೆ ಯಾಕಲ್ಲ ಅವನ್ಗೆ ಜ್ಞಾನ ತಲೆಗ ಮಿದ್ಲಿಗೆ ಇರೋದು ಕುಡಿದ್ರೆ ಮಿದ್ಲಿಗೆ ಇರೋದು ಆಗ್ಲಿ ಚಂದ ಹೇಳೋದು ಅಮ್ಮ ಟೀ ಕುಡಿ ಕುಡಿತ ಸೊರ್ರ ಎಳ್ಕ ಕುಡಿತಾನಲ್ಲ ಅಭ್ಯಾಸ ಆಗೋಗದ ಮಾಯ್ ಯಾವ ನಾಯಿಗ ಮೂಳ ಸಿಕ್ಕರು ಪುರಿ ನಾಲ್ಕಾಕ ನೆಕ್ಕಿತ್ತಲ್ಲ ಉಪ್ಪಿನಕಾಯಿ ನಿಮ್ಮ ರುಚ್ ಕನ್ಕಂದನಕಲ್ಲ ಅದಾದ್ನಿ ರುಚ್ ಕನ್ಕಂದನ ಏನಪ್ಪ ನೀವು ಮಾತಾಡೋದು ನೆಮ್ಮದಿ ತಿನ್ನಕ್ ಬಿಡಪ್ಪ ಆಯ್ತು ಆಯ್ತೀನಪ್ಪ ಅಪ್ಪ ನಂಗ ಇದು ಸಾಕಾಯ್ತಲ್ಲ ಇದನ್ನು ಕುಡ್ಕತೀನಿ ಆಮೇಲೆ ಓದ್ರ ಬಿಡ್ತೀನಿ ಸುಮ್ಮರಪ್ಪ ಈಗ ಓದ್ಬಿಡಿ ಆಮೇಲೆ ಲಾಸ್ಟ್ ಆಮೇಲೆ ಕುಡೀರಿ ನೀವು ಇಲ್ಲಕ್ಕಪ್ಪ ನಾನು ಪೂರ್ತಿ 1 ವಾರ ಕುಡಿದ್ಮೇಲೆ ನಾವು ಓದ್ಕೊಡ್ತೀನಿಕಪ್ಪ ಇಲ್ಲ ಈಗಲೇ ಜಾಸ್ತಿ ಆಗೋದು ಓದ್ಬಿಟ್ಟು ಆಮೇಲೆ ಇದು ಕುಡ್ಕೊಳ್ಳಿ ಇಲ್ಲ ಆಗಲ್ಲಕ್ಕಪ್ಪ ನನ್ನ ಕೈ ಸಹಿಸಕ್ಕಾಗಲ್ಲ ಇನ್ನೊಂದು ಕೊಟ್ಟು ತಂದು ಕೊಡ್ತೀನಿ ಲಾಸ್ಟ್ ಎಷ್ಟಾದ್ರು ಕುಡೀರಿ ನೋಡಪ್ಪ ನಿಮ್ ದಮ್ಮೆ ಆಯ್ತು ನಿಮ್ಗೆ ಓದ್ಬೇಕಾ ಓದ್ಬಾರ್ದು ಹೇಳಿ ಓದ್ಬೇಕು ಅಂದ್ಮೇಲೆ ನಾನು ಓದ್ಬೇಕು ಅಂದ್ಮೇಲೆ ನೀವು ನನ್ನ ತಡಿಬಾರ್ದು ಕುಡಿಯ ಗಂಟೆ ಸುಮ್ನಿರಿ ಆಮೇಲೆ ಓದ್ಬಿಡ್ತೀನಿ ಬಿಡ ಹೋಗಲಿ ಬಿಡ ಸರಿಯಪ್ಪ ಆಯ್ತು ನಾನ್ ಚೊಂಬಲ್ಲಿ ಯಾಕ ಕುಡಿಯ ಮಗ ನಾನು ಈ ಅರ್ಧ ಒಂದು ಕೆಲ ನಾನು ತಲೆಕೆಸ್ಕಡನ ಕಣ್ಗಿಣ್ಣೆ ಹೆಸರು ಆಗ್ಬಿಟ್ಟದು ಹುಷಾರ ಕುಡಿತೀನಿ ಶಿವ ಮರ್ನೇಳಿ ಕೂತಿದ್ದಿ ಹೇಗೆ ತಂದು ಕೊಟ್ಟರು ಕುಡ್ಬಿಟ್ಟು ನಾನು ಮಾಡ್ಲಪ್ಪ ಮಾದೇಶ್ವರ ನೀನೇ ಜ್ಞಾನದಾಯ ಕೊಟ್ಟು ಓದಂಗೆ ಮಾಡ್ಬಿಡಪ್ಪ ಏನ್ ಮನ್ಸೊಳಗೆ ಗೊಣಗ್ತಿದ್ರಿ ಏನೂ ಇಲ್ಲ ಮಾದಪ್ಪನ ಬೇಡ್ಕತಾವನೆ ನಂಗೆ ಸ್ವಲ್ಪ ತಿಳುವಳಿಕೆ ಕೊಟ್ಬಿಡಪ್ಪ ಅಂತ ಓದ್ಲಪ್ಪ ಕೇಳ್ಕೊಳ್ಳಿ ನೋಡಪ್ಪ ನಿಮ್ಗೆ ಅರ್ಥ ಆಗಲ್ಲ ಗೊತ್ತಾಗಲ್ಲ ನೀವು ಇನ್ನೂ ಚಿಕ್ಕವರು ನಾನು ಮಳ್ಳಿನ ಮೇಲೆ ಕೂತ್ಕೊಂಡು ನಮ್ಮ ತಾತನ ಜೊತೆ ಕೂತ್ಕೊಂಡು ಓದಿ ತಿಳ್ಕೊಂಡ್ರೆ ನಾನು ಅಷ್ಟು ಸುಲಭ ಅಲ್ಲ ಅದಕ್ಕೂ ನಿಮ್ ತಮ್ಮ ಕರ್ಕೊಂಡ್ರೆ ಗೊತ್ತು ಕಣ್ಣು ಹೇಳಿ ನಾನು ಅಷ್ಟು ಸುಲಭ ಅಲ್ಲಕ್ಕಪ್ಪ ನಾವು ಓದ್ತೀನಿ ನೋಡ್ಕೊಳ್ಳಿ ನಿಮ್ಗೆ ಇನ್ನೂ ಚಿಕ್ಕ ಐಕ ನೀವು ಇನ್ನೂ ಗೊತ್ತಾಗಲ್ಲ ಆದ್ರೂ ಅರ್ಥ ಮಾಡ್ಕತ್ತಿದ್ರಿ ಅಂತ ಧೈರ್ಯವಾಗಿ ಹೇಳ್ತಾವನಿ ಹೇಳಪ್ಪ ಅಟ್ಟಂಗ್ ಕುಳ್ಕೊಳ್ಳಿ ಕೊಟ್ಟಂಗ್ ಕುಳ್ಕೊಳ್ಳಿ ಕೊಟ್ಟು ಕುಡ್ಕೊಟ್ಟ ಅಪ್ಪಡಿ ಕುಳ್ಕೊಳ್ಳಿ ಕೊಟ್ಟ ಅಪ್ಪಡಿ ಕುಳಂಕಾಡಿ ಕುಟ್ಟಿ ಕುಳು ಕಟ್ಟಿ ಸುಮ್ಮಪಟ್ಟ ಅಪ್ಪಡ ಕುಳಸಿನ ತಪ್ಪ ಸುಮ್ ಕುಟ್ಟು ಕೊಡಂಕಡ ಕೊಚ್ಚಂಗ್ ಕುಳಕಳಿ ಚಟಂ ಪಟಾನ್ ಚುಮ್ ಚಾಟ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು ಕೊಚ್ಚನ್ ತಪ್ಪ ಏಯ್ ಸುಖದಾಳ ಮಾತಾಡ್ಬೇಕಾರ ಅಪ್ಪನ್ ಕುಳು ಕೊಚ್ಚಂಗ್ ಕೊಳ್ ಕಾಣ್ ಚುಚ್ಚಿ ಕೊಚ್ಚಿ ಕೊಚ್ಚಾರಿ ಪಚ್ಚ ನಾನು ಕೊಟ್ಬಿಟ್ಟು ಕಾಳು ಕುಟ್ಟಿ ಕುರ್ಚಿ ಪೋಂಚಿ ಕಟಾಕೊಂಡ್ ಕುಣ್ಕೊಂಡ್ ಕಟ್ಟಾಕಿ ಪಟ್ಟನ್ ಕುಟ್ಕೊಂಡ್ ಕಟ ಕುಟಿ ಚೋಮ್ ಚಾಮ್ ಚುರ್ಕ ಓದ್ಚೋರ್ ಸೈಡ್ ಮುಗೀತು ಇನ್ನೊಚ್ಚೋರ್ ಸೈಡ್ ಅದ ಅದನ್ನ ಉದುರ್ಸ್ಬಿಡ್ತೀನಿ ನೋಡ್ಕೊಳ್ಳಿ ಕಟ್ಟ ಕುರುಕುರಿ ಚಟ್ಟಂ ಚಟ ಚಟ ಪಟಾರೆ ಕಟ ಕುಟ ಚಟ ಪಟ ಚೋಮ್ ಚಿಕ್ ಚಟ ಕುಳುಂ ಕಲಾರ್ ಕಚ್ಚ ಕಡಗಡ ಕುಟ್ಮೋಚಿ ಕಟ್ಟ ಕಟ ಕುಟಿ ಚೋಮ್ ಚೀಮ್ ಚಾಮ್ ಚಟ್ಟ ಚಟಾರಿ 6 ಕುಂಟ ಕುಟ್ಟಿನ ಕಳಕಟಿ 3 ಕುಂಟ ಕಟನ್ ಚೋಟ ಸುಳ್ಳು ಪಟ ಚಟಪಟ ಚಟಪಟಿ ಚಾಮ್ ಚಿರ್ ಚಟಾರಿ ಚಂದ್ರನ ಆಯ್ತಪ್ಪ ಅರ್ಥ ಆಯ್ತಾ ಏನಲ್ಲ ಮಾಟ ಮಂತ್ರ ತಪ್ಪ ಕರ್ಕ ಬಂದೆ ಇಲ್ಲ ಹಳ ಪತ್ರದಲ್ಲಿ ಏನೇನದ ಅದು ಓದಿ ಹೇಳೋರಕಲ್ಲ ಅದು ಅವರು ನೋಡಪ್ಪ ನಾ ಮೊದ್ಲೇ ನಿಮ್ಗ ನನ್ಗೆ ಅರ್ಥ ನಿನ್ಗ ಅರ್ಥ ಆಯ್ತಾ ನಿನ್ಗ ಅರ್ಥ ಆಯ್ತಪ್ಪ ನಿನ್ ಪತ್ರ ನಿನ್ಗ ಅದು ಯೋ ನಾನ್ ಹೇಳದ್ಕೋಸ್ ಉತ್ತರ ಕೊಡ ನಿನ್ಗ ಅರ್ಥ ಆಯ್ತಪ್ಪ ನನಗೂ ಅರ್ಥ ಆಗಿಲ್ಲ ನಿನ್ಗ ಅರ್ಥ ಆಯ್ತಪ್ಪ ಅರ್ಥ ಆಗಿದ್ದಾಗಿತ್ತ ಮಾಟ ಮಂತ್ರ ಮನ ಪುಸ್ತಕ ಓದನಲ್ಲ ನೀನು ನಿನ್ಗ ಅರ್ಥ ಆಯ್ತಾ ಅರ್ಥ ಆಗ್ಲಿಲ್ಲ ನಿನ್ಗಾಯ್ತಪ್ಪ ನಂಗೆ ಅರ್ಥ ಆಗಿಲ್ಲ ಅರ್ಥ ಆಗಿಲ್ವಾ ನನಗೆ ಗೊತ್ತಿಲ್ಲ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಇದು ಅಂತ ಅದಕ್ಕೆ ನಾನು ನಿಮ್ಗೆ ಅರ್ಥ ಆಗಲ್ಲ ಬೇಡ ಹೋಗಿ ಅಂತ ಹೇಳಿಲ್ವಾ ನಂಗೆ ಯಾಕ ಡೌಟ್ ಹೊಡಿತಾ ನೀನು ಸುಳ್ಳು ಹೇಳ್ತಾ ಇದೆ ಪತ್ರ ಹಂಗ್ ಬರ್ದಿಲ್ಲ ಈ ತಮಿಳ ತೆಲುಗು ಕನ್ನಡ ಹಿಂದಿ ಮಲಯಾಳ ಏನ್ ಮುಂದೆ ಅರ್ಥ ಆಗಿಲ್ಲ ಎಲ್ಲನೂ ಜ್ಯೂಸ್ಗ ಪೈನಾಪಲ್ ದ್ರಾಕ್ಷಿ ಕಿತ್ಲೆಣ್ಣು ಸೇಬ್ನಣ್ಣು ಎಲ್ಲನೂ ಮಿಕ್ಸ್ ಮಾಡ್ಬಿಟ್ಟು ಕುಡಿತಾರಲ್ಲ ಆಗ ಎಲ್ಲನೂ ತಮಿಳು ತೆಲುಗು ಹಿಂದಿ ಇಂಗ್ಲೀಷು
ಎಲ್ಲಾನು ಅರ್ಧಮ್ಮ ಕುಡ್ದ್ಬಿಟ್ಟಲ್ಲ ಯಾಕಪ್ಪ ಓ ಎಲ್ಲಕ್ಕ ಟ್ಯೂಷನ್ಗೆ ಹೋಗಿದ್ದಕ್ಕೆ ನಾನು ಆ ಟೈಮ್ಲಿ ಹೋಗಿ ಕಲ್ತ್ಕೊಂಡ್ ಇದು ಅಲ್ಲ ನಿನ್ ಬರ್ದಿಲ್ವಲ್ಲ ಕನ್ನಡ ಮಾತ್ರ ಬರ್ದಿರೋದು ಅಲ್ಲ ಓ ನಿಂಗೆ ಡೌಟ್ ಯಾರು ಕರ್ಕೊಬರಕ ಹೋಗಿ ನನಗೂ ಅವಮಾನ ಮಾಡಕ್ ಮಾಡಿದ್ರೆಲ್ಲ ನಿಮ್ಮ ಅಲ್ಲಿ ಅರ್ಥ ಆಗಿಲ್ಲ ಅಂತಾನಲ್ಲ. ನೋಡಪ್ಪ ಇದು ನಿಮ್ಗೆ ಅರ್ಥ ಆಗಲ್ಲ ಇದನ್ನ ಯಾರಿಗಾರ ಅರ್ಥ ಆಗಿರೋ ತೋರ್ಸ್ಕೊ ಬನ್ನಿ. ಈಗ ನೀವು ಯಳಂದೂರ್ಗೆ ಹೋಗಿ ಯಳಂದೂರ್ಲಿ ತಾಲೂಕ್ ಆಫೀಸಲ್ಲಿ ಹಿಡಿದು ಎಲ್ಲನೂ ಚೆಕ್ ಮಾಡ್ಸ್ಕೊ ಒಂದ್ ಕಡೆಯಿಂದ ಬಂದಿದ್ರಿ ಬಂದು ಸುದ ಯಾರ ಕೈಲೂ ಆಗ್ಲಿಲ್ಲ ಅಂದ್ಮೇಲೆ ನಾನು ಓದೇ ಏನಂದ್ಮೇಲೆ ನಾನೇ ಗಟ್ಟಿ ಮನ್ಸ ಗೊತ್ತಾ. ನಾನು ಏನೋ ಮಣ್ಣಿನ ಮೇಲೆ ಕೂತ್ಕೊಂಡು ಆ ಕಾಲದಲ್ಲಿ ತಿಳ್ಕೊಂಡಿದ್ದಕ್ಕೆ ಓದ್ರದಿ ನಿಮ್ಗೆ ಅರ್ಥ ಆಗಲ್ಲ ಅಂದ್ರೆ ನಾ ಏನು ಮಾಡಲಪ್ಪ ಹೇಳಿ ಮತ್ತೆ. ನಂಗೆ ಓದಕ್ಕೆ ಬತ್ತ ಅದು ಬರೆಯಕ್ಕೆ ಬರಲ್ಲ. ಬರೆಯಕ್ಕೆ ಬರೋದ್ರೆ ಬರದೇ ಕೊಟ್ಬಿಡೋದು. ನಂಗೆ ಬರೀ ಓದೋದು ಮಾತ್ರ ಗೊತ್ತಿರೋದು ಬರೆಯೋದು ನಂಗೆ ಬರಲ್ಲ. ಸರಿ ನಾ ಹೇಳಿನಿ ಅಂತಾರೆ ಏನೇ ನಿನ್ನ ಇಷ್ಟ. ತಗೊಂಡೋಗಿ ಎಲ್ಲರೂ ತೋರ್ಸ್ಬೇಕಪ್ಪ. ನೋಡಪ್ಪ ನಾವು ಓದೋದು ಓದೇಳಿ ನೀವು ಬೇಕಾದ್ರೆ ಏನೋ ತೋರ್ಸ್ಕೋಗು. ವೇಸ್ಟ್ ಮಾಡ್ದ ಓಹೋ ಬತ್ತಾಳ ನಮ್ಮ ಮಚ್ಚಿರ್ಕೊಂಡು ಇರು ಈಗ ಇಲ್ಲಿ ಬತ್ತಾಳಲ್ಲ ಹೋಲ ಕರ್ಕೊಬಲ್ಲವ ನೀನು ಹೋಲ. ಸಂಘಕ್ಕೆ ಮಡಗಿರ ಕಾಸ ಎತ್ಕೊಂಡಂಗಣಲ್ಲ ನೋಡ್ತೀನಿ ತಡೆಯಲ್ಲಿ ಇವನ ಎಲ್ಗೋದ್ನೇವ ನೋಡ್ಲ ಅಲ್ಲಿ ಮತ್ತೆ ಕುಡುಗ್ಲು ನೋಡಲ್ಲ ಇದೆಲ್ಲ ನಾಮ್ ಸ್ಟೇಷನ್ಗೆ ಹೋಗ್ಬೇಕಂತ ಓಡ್ಲ 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 ಕಾಸ ಏನ್ ಮಾಡ್ದ ಸಂಘ ಕಾಸು ಮಡಗಿರೋದು ಎತ್ಕೊಂಡ್ ಬಂದಿದ್ದಲ್ಲ ಏನ್ ಮಾಡ್ದ ಪತ್ರ ಓದ್ತೀನಿ ಅಂದ್ಬಿಟ್ಟು 1.5 ಕ್ವಾರ್ಟರ್ ಬೇಕು ಅಂದ ಅದಕ್ಕೆ ತಕೊಂಬಂದಿ. ಪತ್ರ ಓದ್ನ ಹ್ಮ್ ಓದ್ನ ಈಗ ಏನೇನ ಹೋಗಲ್ದ ಏನೇನೇ ಓದ್ ಕೂತಾನ. ಹಾ ಸಂಘಕ್ಕೆ ಮಡಿಗಿರ ಕಾಸು ತಕೊಂಬಂದ ಈ ತರ ಕೆಲಸ ಮಾಡಿದೆ ಇಲ್ಲ ಇಮ್ಮ ಇವ್ ನೋಡಿದ್ರೆ ಕಳ್ಳಾಗಣ ಇವ್ ನಿಜ ಓದಿನೇಮ ಪತ್ರ ಓದ್ತಾನ ಅಂದ್ಬಿಟ್ಟು ಹಿಂದಂಡಗ ದುಡ್ಡನ್ನ ತಕೊಂಬಂದು ಎಣ್ಣ ಕುಡ್ಕೊಂಡು ಉಪ್ಪಿನಕಾಯಿ ಮಡಿಕೊಂಡು ಈಗುವ ನಿನ್ ಬಾಯಿಗ ದರ್ಬ ತುರ್ಕ ಈ ಉಪ್ಪಿನಕಾಯಿ ತಿನ್ನಬಾರ್ದು ಚಿಕ್ಕ ಇಟ್ಟು ಕಾಕ ತಿಂದ್ರಾಯ್ತಿರ್ ನಿಲ್ವಾ ಎಷ್ಟು ಮಟ್ಟಿಗೆ ಓದನ್ಗಿಂತ ಹೆಚ್ಚಾಗ ಈಸ್ಕೊಂಡು ಎಣ್ಣೆನು ಕುಡ್ಕೊಂಡು ಉಪ್ಪಿನಕಾಯಿನೂ ಮಡಿಕ ಕೂತಾನ ಇದೇ ನೀ ಬುದ್ಧಿ ಕಲ್ತಿರೋದು ಬರೀ ಇದೇ ಕಾಯ್ತಾನ ಕೆಲಸ ಮಾಡ್ತಿಲ್ಲ ಇದ್ ಮಾಡೋ ಬಂದು ಹೋಗಿ ಎಲ್ಲರೂ ಈಗ ಇವಾಗ ಹೋಗಿ ಇದ್ರ ಬಿಸಿಲು ಅಂದ್ಬಿಟ್ಟು ಬಂದು ಒಂದೊಂದವ್ರು ನೀರ್ನಲ್ಲಿ ಕೂತಾನ ಈ ನೀರ್ನಲ್ಲಿ ಕುಂತ್ಗಳ ಬಂದು ಹೋಗಿ ಅದ್ ನೇಣಕ ಸತ್ತರಾಗಲ್ವಾ ಈಗ ಸಂಘಕ್ಕ ಕಾಸು ಏನ್ ಮಾಡ್ಲಪ್ಪ ನಾನು ನಿನ್ನ ಆಳವ ಎಲ್ಲ ಹಂಗಮಯ ಆಗ್ಬಿಟ್ಟ ಸಿಗಾಕಬಿಟ್ಟಿರಲ್ಲ ಈಗ ಸಾಯ್ತಿ ಬಿಡೋಣ ಅವನ ಜೇಲ್ಗೆ ಅವ್ರು ಚಿತ್ತಿಲ್ಲ ಅಂದ್ಬಿಟ್ಟು ಸಿಕ್ಕಾಕೊಂಡಿದ್ರೆ ನನ್ನ ಕೈಗ ಬಾಳ ದಿನ ಕೊಚ್ಚಿ ಕೊಚ್ಚಿ ಇಟ್ಬಿಡೋನು ತಪ್ಪಿಸ್ಕೊಬಿಟ್ಟ. ಇದು ಆಕ್ಚುಲಿ ಚೆನ್ನಾಗಿರೋದು ಅಷ್ಟೇ. Say my name.